ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಬಾರಿ 10 ಕೆಜಿ ಅಕ್ಕಿ ಬದಲಿಗೆ ಇಲ್ಲಿ ಕೇವಲ 4 ಕೆಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ. ಹಾಗಾದರೆ ಇನ್ನು 6 ಕೆಜಿಗೆ ಏನು ಕೊಡ್ತಿದ್ದಾರೆ? ಇಲ್ಲಿ ಕೇವಲ 4 ಕೆಜಿ ಅಕ್ಕಿ ಕೊಡ್ತಿರೋದ್ರಿಂದ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಬರೀ 4 ಕೆಜಿ ಅಕ್ಕಿ ಬರ್ತಿದೆ. ಕೆಲವೊಂದು ರೇಷನ್ನಲ್ಲಿ ಏನಾಗ್ತಿದೆ ಅಂದರೆ ಕೇವಲ 4 ಕೆಜಿ ಅಕ್ಕಿ ಕೊಡ್ತಾರಂತೆ. ಹಾಗಾದರೆ ಏನು ನಡೀತಿದೆ? ಈ ಒಂದು ಸಮಸ್ಯೆ ಏನು? ಯಾಕೆ ಬರೀ 4 ಕೆಜಿ ಕೊಡ್ತಿದ್ದಾರೆ? 10 ಕೆಜಿ ಅಕ್ಕಿ ಕೊಡುವಂತಹ ಜಾಗದಲ್ಲಿ ಬರೀ 4 ಕೆಜಿ ಅಕ್ಕಿ ಕೊಡ್ತಿರುವಂತದ್ದು. ಇದು ಈಗ ಆಲ್ರೆಡಿ ನ್ಯೂಸ್ ಅಲ್ಲೆಲ್ಲ ಈ ಒಂದು ಅಪ್ಡೇಟ್ಸ್ ಎಲ್ಲ ಬರ್ತಾನೆ ಇದೆ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ಸರ್ಕಾರದವರು, ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಬರುವಂತಹ ಅಕ್ಕಿನೇ ಇಲ್ಲಿ ಏನಾಗ್ತಿದೆ ಅಂದ್ರೆ, ಇಲ್ಲಿ ಏನು ನಡೀತಿದೆ ಅಂದ್ರೆ 10 ಕೆಜಿ ಅಕ್ಕಿ ಬದಲಿಗೆ ಬರೀ 4 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಿರುವಂತದ್ದು. ಏನ್ ನಡೀತಿದೆ, ಏನ್ ಸಮಸ್ಯೆ ಏನು, ಇನ್ನು ಉಳಿದಿರುವಂತಹ 6 ಕೆಜಿಗೆ ನಿಮ್ಗೆ ಏನು ಪ್ರಾಡಕ್ಟ್ಸ್ ಕೊಡ್ತಾರೆ, ಏನು ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ಬರ್ತಿರುವಂತಹ ಒಂದು ಸಮಸ್ಯೆ ಏನು, ಈಗ ಬರ್ತಿರುವಂತಹ ಅಪ್ಡೇಟೆಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಲ್ಲಿ 10 ಕೆಜಿ ಅಕ್ಕಿ ಬದಲಿಗೆ ಬರೀ 4 ಕೆಜಿ ಅಕ್ಕಿ ಕೊಡ್ತಾರಂತೆ. ಹಾಗಾದ್ರೆ ಇನ್ನು ಉಳಿದಿರುವಂತಹ 6 ಕೆಜಿಗೆ ಏನ್ ಕೊಡ್ತಿದ್ದಾರೆ ಅಂದ್ರೆ, ಇಲ್ಲಿ ಉಳಿದಿರುವಂತಹ 6 ಕೆಜಿಗೆ ರಾಗಿ ಕೊಡ್ತಾರಂತೆ. ಇಲ್ಲಿ 4 ಕೆಜಿ ಅಕ್ಕಿ, 6 ಕೆಜಿ ರಾಗಿ, ಈ ರೀತಿಯಾಗಿ 10 ಕೆಜಿ ಆದ್ರೆ ಕೊಡ್ತಿರುವಂತದ್ದು 4 ಕೆಜಿ ಅಕ್ಕಿ ಕೊಡ್ತಾರಷ್ಟೇ ಅಂತೆ, 6 ಕೆಜಿ ರಾಗಿ ಕೊಡುವಂತದ್ದಂತೆ. ಯಾಕೆ, ಏನ್ ಸಮಸ್ಯೆ ಆಗಿದೆ ಅಂದ್ರೆ, ಇಲ್ಲಿ ಅಕ್ಕಿ ಸ್ಟಾಕ್ ಸಿಗ್ತಿಲ್ಲ ಅನ್ನುವಂತಹ ಕಂಪ್ಲೇಂಟ್ ಬರ್ತಿದೆ. ಸಾಕಷ್ಟು ಜನ ಇದನ್ನ ಮಾರ್ಕೊಂಡು ಬಿಡ್ತಿದ್ದಾರೆ. ಇಲ್ಲಿ ಅಕ್ಕಿ ಏನ್ ಬರ್ತಿರುತ್ತೋ ಸ್ಟಾಕು, ಅದನ್ನ ಅವರು ಇಲ್ಲಿಗಲ್ ಆಗಿ ಮಾರ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಅಪ್ಡೇಟ್ಸ್ ಆದ್ರೆ ಬರ್ತಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಫಲಾನುಭವಿಗಳಿಗೆ ಬರಬೇಕಾಗಿರುವಂತಹ 10 ಕೆಜಿ ಅಕ್ಕಿಯಲ್ಲಿ ಬರೀ ಇನ್ಮೇಲೆಯಿಂದ 4 ಕೆಜಿ ಅಕ್ಕಿ, ಇನ್ನು ಉಳಿದ 6 ಕೆಜಿ ರಾಗಿ ಕೊಡುವಂಥದ್ದು. ಕೆಲವೊಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ರೀತಿಯಾಗಿ ನಡೀತಿದೆ ಅಂದ್ಬಿಟ್ಟು ಇಲ್ಲಿ ಫಲಾನುಭವಿಗಳು ಕೂಡ ಕಂಪ್ಲೇಂಟ್ ಮಾಡ್ತಿರುವಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಸರ್ಕಾರದವರು ಏನು ಮಾಡ್ತಾರೋ ಗೊತ್ತಾಗ್ತಿಲ್ಲ. ಈ ರೀತಿಯಾಗಿ ಅಕ್ಕಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಕ್ಕಿ, ಇವ್ರದ್ದು ಅನ್ನಭಾಗ್ಯ ಯೋಜನೆದ ಅಮೌಂಟೇ ಕೊಡ್ತಿದ್ರು. ಈ ರೀತಿಯಾಗಿ ಅಕ್ಕಿ ಅಮೌಂಟು ಈ ರೀತಿಯಾಗಿ ಒಂದು ತಲೆನೋವೇ ಇಟ್ಟಿದ್ರು ಅನ್ನಭಾಗ್ಯ ಯೋಜನೆಯಲ್ಲಿ. ಈಗ ಅನ್ನಭಾಗ್ಯ ಯೋಜನೆ ಒಂದೇ ಅಲ್ಲ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನೂ ನೆಟ್ಟಿಗೆ ಆಗ್ತಿಲ್ಲ. ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗಂತೂ ಯುವ ನಿಧಿ ಯೋಜನೆ ಹಣ ನೆಟ್ಟಿಗೆ ಬರ್ತಾನೆ ಇಲ್ವಂತೆ. ವಿದ್ಯಾರ್ಥಿಗಳು ಇದೇ ಕಂಪ್ಲೇಂಟು, ನಮಗೆ ಯುವ ನಿಧಿ ಯೋಜನೆ ಹಣ ಬರ್ತಿಲ್ಲ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಈ ಸರ್ಕಾರದವರು ಈ ರೀತಿಯಾಗಿ ಮಾಡ್ತಿದ್ದಾರೆ. ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗ 4 ಕೆಜಿ ಅಕ್ಕಿ, 6 ಕೆಜಿ ರಾಗಿ ಅಂತಿದಾರಂತೆ ಕೆಲವೊಂದು ಕಡೆ. ಇಲ್ಲಿ ಒಂದೊಂದು ಥರ ಸ್ಕ್ಯಾಮ್ಸ್ ಮಾಡ್ತಿರುವಂಥದ್ದು. ಈ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಸರಿ ನಿಮ್ಮ ಊರಿನಲ್ಲಿ ಏನು ನಡೀತಿದೆ, ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೀವು ರೇಷನ್ ಹಾಕ್ಸ್ಕೊಳ್ತಿದ್ರಲ್ಲ, ನಿಮಗೆ ಎಷ್ಟು ರೇಷನ್ ಕೊಡ್ತಿದ್ದಾರೆ? ನಿಮಗೆ ರೇಷನ್ ಅಂಗಡಿಗೆ ಈಗ ರೇಷನ್ ಹಾಕೋ ದಿನನೇ ಹೋದಾಗ ರೇಷನ್ ಸಿಗ್ತಿದೆಯಾ, ಇಲ್ಲ ಕ್ಯೂ ಅಲ್ಲಿ ತುಂಬ ಹೊತ್ತು ನಿಮ್ಮನ್ನು ಕಾಯಿಸ್ಬಿಟ್ಟು ಇಲ್ಲ ಸ್ಟಾಕ್ ಆಗಿದೆ ನೆಕ್ಸ್ಟ್ ದಿನ ಬನ್ನಿ ಅಂತ ಏನಾದರೂ ಹೇಳ್ತಿದ್ದಾರೆ? ಏನೇನು ಸಮಸ್ಯೆ ನಿಮ್ಗೆ ಆಗ್ತಿದೆ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ಧ್ವನಿ ಎತ್ತಿ ಹೇಳ್ಬೇಕಾಗುತ್ತೆ. ನಿಮಗೆ ನಿಮ್ಮ ಒಂದು ರೇಷನ್ ಅಂಗಡಿಯಲ್ಲಾಗಿರ್ಬೋದು, ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಇಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ನೆಟ್ಟಿಗೆ ರೇಷನ್ ಸಿಗ್ತಿದೆಯಾ, ಪ್ರತಿ ತಿಂಗಳು ನೆಟ್ಟಿಗೆ ರೇಷನ್ ಸಿಗ್ತಿದೆಯಾ, ಅಕ್ಕಿ ಎಲ್ಲ ನೆಟ್ಟಿಗೆ ಕೊಡ್ತಿದ್ದಾರಾ, ಏನು ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನು ತಿಳಿಸಿ. ಈಗ ಅಪ್ಡೇಟೆಡ್ ನ್ಯೂಸ್ ಏನಪ್ಪ ಅಂದರೆ, ಈಗ ಬರ್ತಿರುವಂಥ ಕಂಪ್ಲೇಂಟ್ ಏನಪ್ಪ ಅಂದರೆ, ಅನ್ನಭಾಗ್ಯ ಫಲಾನುಭವಿಗಳಿಂದ ಇಲ್ಲಿ 4 ಕೆಜಿ ಅಕ್ಕಿ ಮಾತ್ರ ಕೊಡ್ತಾರೆ, ಇನ್ಮೇಲೆಯಿಂದ 6 ಕೆಜಿ ರಾಗಿ ಕೊಡ್ತಾರಂತೆ, 4 ಕೆಜಿ ಅಕ್ಕಿ ಕೊಡ್ತಾರಂತೆ. ಏನಪ್ಪ ರೀಸನ್ ಅಂತ ಕೇಳಿದ್ರೆ, ಸ್ಟಾಕ್ ಇಲ್ವಂತೆ, ಅಕ್ಕಿ ಸ್ಟಾಕೇ ಇಲ್ವಂತೆ. ಇಲ್ಲಿ ಮೊನ್ನೆ ಕೂಡ ಇಲ್ಲಿ ಕಳ್ಳ ಸಾಗಾಣಿಕೆ ಆದರೆ ಮಾಡ್ತಿದ್ದಾರೆ ಈ ಒಂದು ಅಕ್ಕಿಯನ್ನೆಲ್ಲ. ಇಲ್ಲಿ ಲಾಸ್ಟ್ ಟೈಮ್ ಎಲ್ಲ ತೆಲಂಗಾಣಗೆ, ಆಂಧ್ರಾಗೆಲ್ಲ ಸಪ್ಲೈ ಮಾಡ್ತಿದ್ದಾರಂತೆ. ಈ ರೀತಿಯಾಗಿ ಸಮಸ್ಯೆ ಎಲ್ಲ ಆಗ್ತಿರುವಂಥದ್ದಂತೆ. ನಿಮ್ಮದೇನಾಗಿದೆ, ನಿಮ್ಮ ಒಂದು ಊರಿನಲ್ಲಿ ನೀವು ಎಲ್ಲಿ ರೇಷನ್ ತಗೊಳ್ತೀರಾ, ನಿಮ್ಗೆ ಯಾವ ರೀತಿಯಾಗಿ ರೇಷನ್ ಸಿಗ್ತಿದೆ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯಗಳನ್ನು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆಗ ಎಲ್ಲ ಫಲಾನುಭವಿಗಳಿಗೆ ಗೊತ್ತಾಗುತ್ತೆ ಯಾವ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನೇನು ನಡೀತಿದೆ, ಯಾವ್ಯಾವ ರೀತಿ ಜನರಿಗೆ ಮೋಸ ಮಾಡ್ತಿದ್ದಾರೆ, ಏನೇನು ಆಗ್ತಿದೆ ಅನ್ನುವಂಥದ್ದು ಪ್ರತಿಯೊಂದು ಗೊತ್ತಾಗುತ್ತೆ.